ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3. ನಮ್ಮ ಸೆಕೆಂಡ್ ಅಕ್ಕ ನೆನ್ನೆನೇ ಫಂಕ್ಷನ್ ಇತ್ತು ಅಂತ ಊರಿಗೆ ಹೋದ್ಲು. ನಾನು ಮತ್ತು ನಮ್ಮ ದೊಡ್ಡಕ್ಕ ಇಬ್ಬರೇ ಇರೋದು. ಅವಳು ಬಟ್ಟೆ ವಾಶ್ ಮಾಡ್ತಾವಳೆ. ಬಿಸಿಲು ಬಂದ್ಬಿಟ್ಟೈತೆ, ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ಸೆಕೆಂಡ್ ಅವಳು ಇದ್ದರೆ 6 o'clockಗೆ ಹೇಳ್ಬೇಕು. ಇವತ್ತು ಅವಳು ಇಲ್ಲದೆ ಇರೋದಕ್ಕೆ ಬಿಸಿಲು 7:30 ಆಗಿತ್ತು ಎದ್ದೋಳಷ್ಟರಲ್ಲಿ. ಇವತ್ತು ಯಾವ ಯೋಗ ಎಕ್ಸಸೈಸ್ ಏನೂ ಇಲ್ಲ. ಅಪ್ಪ ತಿಂಡಿ ತಿನ್ಕೊಂಡು ಹೋದ್ರು. ಮಾವಿನಕಾಯಿ ಚಿತ್ರಾನ್ನ ಕೇಳಿದ್ರು, ಮಾಡಿಕೊಟ್ವಿ. ಅವಳೇ ಮಾಡಿಕೊಟ್ಟಿದ್ದು. ಇವಾಗ ಅವಳು ಬಟ್ಟೆ ವಾಶ್ ಮಾಡ್ತಿದ್ದಾಳೆ. ಬಿಸಿಲು ಆಲ್ರೆಡಿ ಬಂದ್ಬಿಟ್ಟೈತೆ. ಇನ್ನೂ 1 ಟಬ್ ಬಟ್ಟೆ ಇದೆ. ಇಷ್ಟು ವಾಶ್ ಮಾಡಿದಾಳೆ ಅವಳು. ಏನೇ ಮಾತಾಡಿಕೊಂಡು ಸ್ವಲ್ಪ ಪಾಪಕ್ಕೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವನು ತಿಂದಿದ ತಕ್ಷಣವೇ ನಾನು ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕ್ಬಿಟ್ಟು ಬೇಗ ಆದಷ್ಟು ಹೋಗೋಣ ಮನೆಗೆ, ಕೆಳಗಡೆಗೆ ಅಂತ ಅಂದ್ಕೊಂಡಿದ್ದೀವಿ. ಪಾಪ ನಮ್ಮ ಅಕ್ಕ ಇವತ್ತು ಸಂಜೆ ಬರ್ತಾಳೆ. ಅವಳು 3 ಜನದಲ್ಲಿ ಒಬ್ಬರಿಲ್ಲ ಅಂತ ಅಂದ್ರೂ ನಾವು ಒಬ್ಬರು ಬರೋದಕ್ಕೂ ಬೇಜಾರು ಮಾಡ್ಕೋತೀವಿ. ಪಾಪ ಹಂಗೆಲ್ಲ ಮಾಡ್ತಾರಾ. ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು, ಪಕ್ಕದಲ್ಲಿ ಮುದ್ದೆ. ಇವತ್ತು ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿ, ನಮ್ಮ ಮಮ್ಮಿ ಇರಲಿಲ್ಲ, ಅವ್ರು ಬರೋಷ್ಟರಲ್ಲಿ ಎಲ್ಲ ಮಾಡೋಣ ಮಾಡಿದೆ. ಅಲ್ಲಿ ನೋಡಿ ನನ್ನ ಮಗ ಎಲ್ಲ ಅಂಡಿ ಮತ್ತೆ ಹಾಳು ಮಾಡ್ತಾವನೆ. ಅಷ್ಟರಲ್ಲಿ ನಮ್ಮ ಅಪ್ಪಯ್ಯ ಮಲ್ಗೋರೆ. ಎದ್ದೋಳಷ್ಟರಲ್ಲಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಹಂಗೆ ಐತೆ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡೆ. ನಾನು ಮತ್ತು ನಮ್ಮ ಅಕ್ಕ ಮಾತಾಡೋಣ ಅಂತ. ಅಕ್ಕ, ಶ್ರುತಿ ಇಲ್ಲ ಅಂತ ಬೇಜಾರಾ? ನನಗಂತೂ ಮನೆ ಹತ್ರ ನನ್ನ ಹಸ್ಬೆಂಡ್ ಟೀ ಶರ್ಟೇ ಕಂಫರ್ಟಬಲ್ ಅಂತ ಅನ್ಸೋದು. ಅದಕ್ಕೆ ನಾನು ಯಾವಾಗಲೂ ಟೀ ಶರ್ಟ್ಗಳೇ ಹಾಕೋತೀನಿ. ಯಾವಾಗಾದರೂ ವಾರದಲ್ಲಿ ಮಾತ್ರ ನಾನು ಡ್ರೆಸ್ಸಸ್ಗಳು ಹಾಕೊಳ್ಳೋದು. ನನ್ನ ಮಗ ಕೆಳಗಡೆ ಆಟ ಆಡ್ತಾವನೆ. ನಮ್ಮ ಅಕ್ಕ ನಾವು ಈಚೆಗಡೆ ಕುತ್ಕೊಂಡು ಮಾತಾಡ್ತಿದ್ದೀವಿ. ಇವತ್ತು ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಉಪ್ಸಾರು, ಮುದ್ದೆ, ಅನ್ನ ಮಾಡಿದ್ದಾಯಿತು. ಸಂಜೆಗೂ ಅದೇ ಆಗುತ್ತೆ. ಕೆಲಸ ಎಲ್ಲ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಂದಿದ್ದು ನಾವ ನಾಟಕ ಆಡ್ತಾ ಇದ್ದೀನೇನು. ಶನ್ನು ಇಲ್ಲಿ ಹಿಂಗನ್ನು, ಹಿಂಗನ್ನು ಇಲ್ಲಿ ನೋಡು. ಪರೀಕ್ಷಿತ್ ಇಲ್ಲಿ ನೋಡು, ಹಿಂಗನ್ನು ಇಲ್ಲಿ. ಕೊಡಬಾ ಸ್ವಲ್ಪ ನನ್ನ ಮಗ ಫ್ಯಾನ್ ರಿಪೇರಿ ಮಾಡ್ತಾನೆ ಅಂತ ಮಾಡ್ತಾ ಇದ್ದಾನೆ ರೆಡಿನ. ನಾನು 2 days ವ್ಲಾಗ್ನ ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಫ್ರೀ ಇರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.